ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಗದಗ ಜಿಲ್ಲಾ ರೈತಪರ ಹೋರಾಟ ವೇದಿಕೆ ಗದಗ ಇವರ ನೇತೃತ್ವದಲ್ಲಿ ಜಿಲ್ಲೆಯ ಸಮಗ್ರ ರೈತರ ಹಾಗೂ ಈರುಳ್ಳಿ ಬೆಳೆಗಾರರ ಹಿತದೃಷ್ಟಿಯಿಂದ ಜಿಲ್ಲೆಯಲ್ಲಿ ಬಹುತೇಕ ತಾಲೂಕುಗಳ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈರುಳ್ಳಿಯನ್ನು ನಮ್ಮ ರೈತರು ಬೆಳೆದಿದ್ದು, ಈಗ ಮಾರುಕಟ್ಟೆಯಲ್ಲಿ ಸರಿಯಾದ ದರ ಇಲ್ಲದೆ ತೀವ್ರ ಹಾನಿಯನ್ನು ಅನುಭವಿಸುವ ಹಂತದಲ್ಲಿದ್ದೇವೆ. ಅತಿಯಾಗಿ ಮಳೆಯಾಗಿ ಸುಮಾರು ರೋಗ ಬಾಧಗಳಿಂದ ಬಳಲಿದ ಬೆಳೆ ನಿರೀಕ್ಷಿತ ಇಳುವರಿ ಬಂದಿರುವುದಿಲ್ಲ. ಗೊಬ್ಬರ, ಬೀಜ, ಕ್ರಿಮಿನಾಶಕ ಕಸತೆಗೆಯುವುದು, ಕೊಯ್ಲು ಮಾಡಲು ಕಾರ್ಮಿಕರ ವೆಚ್ಚ ಬಹಳವಾಗಿರುವುದರಿಂದ ಸುಮಾರು 40,000ದಿಂದ 50,000 ಪ್ರತಿ ಎಕರೆಗೆ ಖರ್ಚು ಬರುವುದರೊಂದಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿ ಬರದೆ ನಷ್ಟ ಅನುಭವಿಸುವ ಸಂಕಷ್ಟ ಪರಿಸ್ಥಿತಿಯಲ್ಲಿ ರೈತರು ನಲುಗುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಮಾರುಕಟ್ಟೆಯಲ್ಲಿ ಮಧ್ಯ ಪ್ರವೇಶ ಮಾಡಿ ರೈತರು ಬೆಳೆದ ಈರುಳ್ಳಿಗೆ ನಿಗದಿತವಾಗಿ ಬೆಂಬಲ ಬೆಲೆಯನ್ನು ಸುಮಾರು 3,500ರಿಂದ 4,000 ರು ಪ್ರತಿ ಕ್ವಿಂಟಾಲಿಗೆ ನಿಗದಿ ಮಾಡಿ ಶೀಘ್ರವಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಗೆ ಜಿಲ್ಲಾಧಿಕಾರಿಗಳು, ಗದಗ ಜಿಲ್ಲೆ ಇವರ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಎಂಎಸ್ಪಿ ಬೆಂಬಲವನ್ನು ಕೊಡಲೇಬೇಕು. ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಲೇಬೇಕು. ಎಲ್ಲಿವರೆಗೆ ಹೋರಾಟ? ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಲೇಬೇಕು. ಎಲ್ಲಿವರೆಗೆ ಹೋರಾಟ? ಗದಗ ಜಿಲ್ಲಾ ರೈತರಿಗೆ ಎಲ್ಲಿವರೆಗೆ ಹೋರಾಟ? ಉಳ್ಳಾಗಡ್ಡಿ ಕೇಂದ್ರವನ್ನು ತೆರೆಯಲೇಬೇಕು. ಜಿಲ್ಲಾಧಿಕಾರಿಗಳನ್ನು ಉದ್ದೇಶಿಸಿ ಮತ್ತು ರೈತ ಪರ ಹೋರಾಟಕ್ಕೆ ನೂರಾರು ಸಂಖ್ಯೆಯಲ್ಲಿ ಇವತ್ತಿನ ದಿವಸ ರೈತರು ಆಗಮಿಸಿದ್ದೇವೆ. ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಮಾಡಿ ಸುಮಾರು 3,500ದಿಂದ 4,000 ರೂಪಾಯಿ ಪ್ರತಿ ಕ್ವಿಂಟಾಲ್ ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ನಿಗದಿ ಕೇಂದ್ರವನ್ನ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂತ ಈ ಮನವಿ ಮೂಲಕ ಕೇಳ್ಕೊಳ್ತೇವೆ. ಈ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಗದಗ ಜಿಲ್ಲೆಯ ಎಲ್ಲ ರೈತರು ಸೇರಿ ಗದಗ ಜಿಲ್ಲಾ ರೈತ ಪರ ಹೋರಾಟ ವೇದಿಕೆಯಿಂದ ಇವತ್ತಿನ ದಿವಸ ನಾವು ಈರುಳ್ಳಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು, ಮಾರುಕಟ್ಟೆಯಲ್ಲಿ ಶೀಘ್ರವಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಆಗ್ರಹ ಮಾಡಲಿಕ್ಕೆ ಇವತ್ತಿನ ದಿವಸ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಹುತೇಕ ಗದಗ ಜಿಲ್ಲಾ ವ್ಯಾಪ್ತಿಯಿಂದ ಎಲ್ಲ ತಾಲೂಕುಗಳು ಮತ್ತು ಗ್ರಾಮಗಳಿಂದ ಇವತ್ತಿನ ದಿವಸ ರೈತರೆಲ್ಲ ಇಲ್ಲಿ ಆಗಮಿಸಿದ್ದೇವೆ. ರೈತರ ಏನು ಸಂಕಷ್ಟ ಇದೆ, ಇವತ್ತಿನ ದಿವಸ ನಾವು ನಷ್ಟವನ್ನು ಏನು ಅನುಭವಿಸ್ತಾ ಇದ್ದೇವೆ, ವಿಶೇಷವಾಗಿ ಈರುಳ್ಳಿಯನ್ನು ಬೆಳೆದಿರ್ತಕ್ಕಂಥ ರೈತರು ಕೂಡಲೇ ಅವ್ರ ಸಂಕಷ್ಟ ಪರಿಹಾರ ಮಾಡಲಿಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಕೂಡಲೇ ಬೆಂಬಲ ಬೆಲೆಯನ್ನು ಈರುಳ್ಳಿಗೆ ನಿಗದಿ ಮಾಡಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಮನವಿಯನ್ನು ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಇನ್ನು ಕೇವಲ 3-4 ದಿವಸ ಅವರಿಗೆ ಅವಧಿಯನ್ನು ಕೊಟ್ಟಿದ್ದೇವೆ. ನಿಶ್ಚಿತವಾಗಿ ಅವರು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಶೀಘ್ರವಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲಿಲ್ಲ ಅಂದರೆ ನಿಶ್ಚಿತವಾಗಿ ನಾವು ಒಂದು ಅಸಹಕಾರ ಚಳವಳಿ ಆಗಿರ್ಬೋದು, ಗದಗ ಜಿಲ್ಲಾ ಬಂದ್ ಕರೆಯನ್ನು ನೀಡೋದಾಗಿರ್ಬೋದು, ಈ ರೀತಿ ಅನೇಕ ಉಗ್ರವಾಗಿರ್ತಕ್ಕಂಥ ಹೋರಾಟಗಳನ್ನು ಹಮ್ಮಿಕೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾನು ಸರ್ಕಾರಕ್ಕೆ ನೀಡಲು ಬಯಸ್ತೇನೆ.